ಬಡವ್ರ ಮನೆ ಮಕ್ಕಳು ಬೆಳಿಬೇಕು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು 2ನೇ ವಿಡಿಯೋ. ಹಬ್ಬದ ಬಗ್ಗೆ, ವಿಶೇಷದ ಬಗ್ಗೆ, ಚರಿತ್ರೆ ಬಗ್ಗೆ ಹೇಳಿದ್ದೀನಿ. ಸೊ ಈಗ ಹಬ್ಬ ಸ್ಟಾರ್ಟ್ ಆಗಿದೆ. ಹಬ್ಬ ನಾಳೆ ಇರೋದು. ಹಬ್ಬ ಇನ್ನೂ ದಿನ ಏನೇನು ಮಾಡ್ತೀವಿ, ಎಲ್ಲೆಲ್ಲಿ ಹೋಗಿ ಯಾವ ಥರ ಹಬ್ಬ ಆಚರಣೆ ಮಾಡೋಕ್ಕೆ ಏನೋ ಥರ ತಯಾರು ಮಾಡ್ತಾರೆ ಎಲ್ಲ ತೋರಿಸ್ತೀನಿ. ದೇವಸ್ಥಾನ ಆಲ್ರೆಡಿ ಅಲಂಕಾರ ಆಗೈತೆ, ನೋಡ್ತಿದ್ದೀರಾ ನೀವು ಆಲ್ರೆಡಿ. ನೋಡಿ ನೋಡಿ ಅಣ್ಣವ್ರು ಈಗ ಹೇಳ್ತಾರೆ ಏನು ಕಣ ಅದು ಹಾಕ್ಸೋದು ದಾರ. ಹಿಂದೂ ಮುಸ್ಲಿಂ ಅಂತ ಹಬ್ಬದ್ದು ನಮ್ಮ ಹಿಂದೂಗಳಿಗೆ ಇದು ದಾರ ಹಾಕೋದು, ಮಸಿ ಅವೆಲ್ಲ ಹಾಕೊಂಡು ನಮ್ಮ ಸಂಸ್ಕೃತಿ ಅರ್ಕೆ ಮಾಡ್ಕೊಂಡಿರೋಂಥ ಇದು ಮಸಿ ಹಾಕೊಳ್ತಾರೆ. ಇದು ಹಿಂದೂ ಮುಸ್ಲಿಮರು ನಮ್ಗೆ ದಾರ ಹಾಕೋದು, ಇದು ನಮ್ಮ ರೈತರಿಗೆ ಆಗುವಂಥದ್ದು. ದಾರ ಹಾಕೋದ್ರಿಂದ ಏನು ಉಪಯೋಗ? ಅದು ನಮ್ಮ ಇದಕ್ಕೆ ಹಿಂದೂಗಳಿಗೆ ಹಾಕೋದು, ಅವರು ಸಾಬ್ರದ್ದು ಹಿಂದೂಗಳಿಂದ ಹಾಕಿ ನಮ್ಗೆ ಇದು ಮಾಡ್ಕೊಡೋದು. ಅದು ಪದ್ಧತಿ, ಇದು ಪದ್ಧತಿ ಹಿಂದೆಯಿಂದ ನಡ್ಕೊ ಬಂದಿರುವಂಥ ಪದ್ಧತಿ ಇದು. ನಮ್ಗೆ ಇದು ಒಳ್ಳೇದು, ನಮ್ಮ ಇದಕ್ಕೆ ಒಂದು ಒಳ್ಳೇದಿದು ಹಾಕೋದು. ಸರಿ ಅಣ್ಣ. ಗೈಸ್ ಈಗ ಅಣ್ಣ ಹೇಳಿದ್ರಲ್ಲ ಆ ಥರ ನೋಡಿ, ಇಲ್ಲಿ ದಾರ ಹಾಕಿಸ್ಕೊಳ್ತಾರೆ ಈಗ ಅಣ್ಣವರು. ಪೂಜೆ ಮಾಡಿದ್ದೀನಿ. ಸೊ ಇದು ಇವರು ಗುರುಗಳು ಅಂತ ಇವರು ಇಲ್ಲಿ ದೇವಸ್ಥಾನದಲ್ಲಿ ಮುಖ್ಯಸ್ಥರು ಮುಸ್ಲಿಂ ಸಮಿತಿಯಿಂದ. ಸೊ ದಾರ ಹೆಂಗೆ ಹಾಕ್ತಾರೆ, ಯಾಕೆ ಹಾಕ್ತಾರೆ ಅಂತ ಇವರು ಒಂದು ಸ್ವಲ್ಪ ಹೇಳ್ತಾರೆ. ಹೇಳಿ. ಇದು ನಾವು ನಮ್ಮ ತಂದೆಯವ್ರು ಹೇಳ್ತಾ ಇದ್ದದ್ದು, ನಮ್ಮ ತಾತ ಮುತ್ತಾದ ಕಾಲದಿಂದ ಮಾಡ್ಕೊಂಡು ಬಾಬಾಯಿನ ಹಬ್ಬ. ಹಿಂದೂ ಮುಸ್ಲಿಂ ಸೇರಿ 90 ಪೈಸಾ ಭಾಗ ಜನ ನಮ್ಮ ರೈತರು, 10 ಪೈಸಾ ಭಾಗ ಜನ ನಮ್ಮ ಮುಸ್ಲಿಮ್ಸರು. ಆದರೆ ಇಲ್ಲಿ ಮುಸ್ಲಿಂ ಜನ ಯಾರೂ ಇಲ್ಲ. ಹೊರಗಡೆಯಿಂದ ಮಂಡ್ಯ, ಮೈಸೂರು, ಚನ್ನಪಟ್ಟಣ, ರಾಮನಗರ, ಮದ್ದೂರು, ಮೈಸೂರು ಮತ್ತು ದೊಡ್ಡಪಳ್ಳಿ ಅಲ್ಲಿ ಎಲ್ಲ ಕಡೆಯಿಂದ ಮುಸ್ಲಿಂ ಜನ ಬರ್ತಾರೆ. ಇಲ್ಲಿ ನಮ್ಮೂರು ಅಂಥವ್ರು ಯಾರೂ ಇಲ್ಲ. ಇಲ್ಲಿ ಎಲ್ಲ ರೈತರು ನಾವೆಲ್ಲ ಒಗ್ಗಟ್ಟಾಗೆ ಇವತ್ತರೆಗೂ ಯಾವುದು ಗಲಾಟೆ ಇಲ್ಲದೇ ಹಬ್ಬ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ಹಬ್ಬನ ಈ ಹಬ್ಬನ ಯಾವ ಹಬ್ಬ ನಿಲ್ಲಿಸು, ಈ ಹಬ್ಬ ಮಾತ್ರ ನಿಲ್ಸಕ್ಕೆ ರೈತರು ಕೊಡೋಕ್ಕಿಲ್ಲ ನಮಗೆ. ನಿಲ್ಸಿದ್ರೆ ಅದು ಊರಿಗೆ ಅವ್ರ ಮನಸ್ಸಿಗೆ ಏನಾದ್ರು ಕಳವಳ ಇರ್ತದೆ. ಆ ಉದ್ದೇಶದಿಂದ ಈ ಶಿವ ಬಾಬಾ ಇದನ್ನೆಲ್ಲ ಅದ್ರ ಬಗ್ಗೆ ಭಾಳ ಭಕ್ತಿಯಾಗಿ ಇದು ಮಾಡ್ತಾರೆ. ನಾವು ವರ್ಷದಲ್ಲಿ 1 ತಿಂಗಳಲ್ಲಿ ಮಾತ್ರ ನಾನು ಭಕ್ತಿಯಾಗಿ ದೇವ್ರು ಮಾಡ್ತೀನಿ. ನೀವು ಅಂದರೆ ನೀವು ಅಲ್ಲೊಂದ್ಬಿಟ್ಟು ಬೇರೆ ದೇವ್ರ ಪೂಜೆ ಮಾಡಲ್ಲ, ಬಟ್ ಇಲ್ಲಿ ಪೂಜೆ ಶಿವ ಅವನೇ ತಾನೆ, ಎಲ್ಲ ಶಿವನೇ. ನಾನು ಕೊಡಗಲ್ಲಿದ್ದರೆ ಮಾದಪ್ಪನ ದೇವಸ್ಥಾನಕ್ಕೆ ಹೋಗ್ತೀನಿ. ಸೋಮವಾರ ದಿವಸ ಅಲ್ಲೂ ಪೂಜೆ ಮಾಡ್ತೀನಿ. ಅರಟಗೊಬ್ಬಲಲ್ಲಿ ದೇವರೆಲ್ಲ ಒಂದೇನೆ. ಈ ನಾಮ ಹಲವು ದೇವರು ಒಂದೇ, ಎಲ್ಲ ಒಂದೇನೆ ಅಲ್ವಾ. ಶಿವನಿಗೆ ಶಿವ ಅಂದರೆ ಎಲ್ಲ ಒಂದೇ. ನಮ್ಗೆ ಆ ದೇವ್ರು ಈ ದೇವರು ಅಂಥದ್ದು ಏನಿಲ್ಲ, ಭೇದ ಭಾವನೆ ಏನಿಲ್ಲ. ಎಲ್ಲ ಪ್ರತಿಯೊಬ್ಬರು ಒಗ್ಗಟ್ಟಾಗಿ ಮಾಡ್ಕೊಳ್ತೀವಿ. ಫಕೀರ್ ಇದ್ದರೆ ಬಾಬಾಯ ಇದ್ರೆ ಫಕೀರ್ಗಳು ಬೇಕು, ಮೇನ್ ನಮ್ಗೆ ಮುಖ್ಯ. ನೀವು ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರ ಹಬ್ಬ? ನಾನು ಹೆಚ್ಚು ಕಡಿಮೆ ಒಂದು 30 ವರ್ಷದ ಮೇಲೆ ಐತೆ. ಎಂಚಂದ್ರು 30 ವರ್ಷದ ಮೇಲೆ ಆಯಿತು ನಾನು ದೇವ್ರು ಹಿಡಿ ಶುರು ಮಾಡಿ. ಅದಕ್ಕಿಂತ ಮುಂಚೆ ನಮ್ಮ ತಂದೆ ಹಿಡಿತಾಯಿದ್ರು. ಆಗದೆ ನಮ್ಮ ತಂದೆಯವ್ರು ನಮ್ಗೆ ಹೇಳ್ತಾ ಇದ್ದದ್ದು, ಅವ್ರ ತಾತ ಮುತ್ತಾತಗಳು ಮಾಡ್ಕೊಂಡು ಬಂದಿರೋದು ಹಬ್ಬ. ಇದಕ್ಕೆ ಇತಿಹಾಸ ಇಲ್ಲ ಇವತ್ತುವರೆಗೂ. ಏನು ತೊಂದರೆ ಅಂಥದ್ದು ಏನಿಲ್ಲ. ಈ ಗ್ರಾಮದಲ್ಲಿ ಈ ಬಾಬಾ ಮಾತ್ರ ಯಾವ ದೇವ್ರ ನಿಲ್ಸ ಇದು ಮಾತ್ರ ನಿಲ್ಸ ಕೊಡೋಕ್ಕಿಲ್ಲ, ನಮಗೂ ಬಿಡೋಕ್ಕಿಲ್ಲ. ಬಂದು ಮಾಡಿ ಅಂತ ಮಾಡ್ತಾರೆ. ರಾಜಕೀಯ ಏನು ಸಂಬಂಧ ಇಲ್ಲ. ಪ್ರತಿಯೊಬ್ಬರು ಬರ್ತಾರೆ, ಪೂಜೆ ಮಾಡ್ಕೊಳ್ತಾರೆ. ಎಲ್ಲ ಒಂದೇ, ಏನು ತೊಂದರೆ ಇಲ್ಲ. ಎಲ್ಲ ಮುಸ್ಲಿಮ್ಸು, ಗೌಡಾಸು, ಹಿಂದೂಸು ಅಂಥದ್ದು ಏನಿಲ್ಲ. ಇಲ್ಲಿ ಭೇದ ಭಾವನೆ ಏನೂ ಇಲ್ಲ. ಎಲ್ಲ ಒಂದೇ ಒಗ್ಗಟ್ಟಾಗೆ ನಮ್ಮ ಮುಸ್ಲಿಂ ಜನಗಳಿಗೆ ಅವರೇ ಸಪೋರ್ಟ್ ಮಾಡಿಕೊಡ್ತಾರೆ. ಯಾರು ಹೆಂಗಸರು ಮಕ್ಕಳು ಬಂದರೆ ಅವರೆಲ್ಲ ಫಾಲೋವರ್ಸ್ ಎಲ್ಲ ಹಿಂದೆ ಇರ್ತಾರೆ. ಪೊಲೀಸ್ಗಿಂತ ಹೆಚ್ಚಾಗಿ ಇವರೇ ಇರ್ತಾರೆ. ಏನು ಇವತ್ತುವರೆಗೂ ಯಾವುದು ಗಲಾಟೆ ಇಲ್ಲಪ್ಪ ನಾವು ನೋಡೋ ಮಟ್ಟಿಗೆ. ಮುಂದಕ್ಕೆ ಆಗೋನಕ್ಕಿಲ್ಲ, ಆಗೋದು ಬೇಡ. ಸರಿ ಹೇಳ. ಸರಿ. ನೀವು ಇವಾಗ ಏನು ನೋಡ್ತಿದ್ದೀರಾ, ಇದು ಪ್ರತಿಯೊಬ್ಬರು ಊರಲ್ಲಿರೋ ಪ್ರತಿಯೊಬ್ಬರೂ ಹೆಣ್ಮಕ್ಳು, ಗಂಡು ಮಕ್ಕಳು, ಚಿಕ್ಕ ಮಕ್ಕಳು ಎಲ್ಲರೂ ಪ್ರತಿಯೊಬ್ಬರು ಒಳ್ಳೆಯದಾಗಲಿ ಅಂತ ಈ ದಾರನ ಹಾಕಿಸ್ಕೊಳ್ತಾರೆ. ಈ ದಾರ ಹಾಕಿಸ್ಕೊಳ್ಳೋದ್ರಿಂದ ನಮಗೆ ರಕ್ಷಣೆಯೂ ಹೌದು, ಒಳ್ಳೆಯದು ಹೌದು. ಸೊ ಗೈಸ್, ನಾನೊಂದು ಪ್ಲೇಸಿಗೆ ಬಂದಿದ್ದೀನಿ. ಇದು ಈಗ ನಾವು ಹೊರಗಡೆ ಅಕ್ಕಪಕ್ಕ ಊರಿಗೆ ಹೋಗ್ತೀವಿ, ಮಸಿ ಹಾಕ್ಕೊಂಡು ಹೋಗ್ತೀವಿ. ಸೊ ಫಕೀರೆಲ್ಲರನ್ನು ಮಸಿ ಹಾಕತ್ತಾರೆ. ಅವರೆಲ್ಲರದು ವಿಡಿಯೋ ತೋರಿಸ್ತೀನಿ. ಏನಕ್ಕೆ ಅವರು ಸುತ್ತಮುತ್ತ ಹಳ್ಳಿಗೆ ಹೋಗಿ ಇದು ಮಾಡ್ತಾರೆ ಅಂತ ಅಣ್ಣವ್ರು ತಿಳಿಸ್ಕೊಡ್ತಾರೆ ನೋಡಿ. ಸೊ ಫಕೀರುಗಳು ಮಸಿ ಹಾಕೊಂಡು ಕಾಲದಿಂದನೂ, ಪುರಾತನ ಕಾಲದಿಂದನೂ ಇದು ಸಂಪ್ರದಾಯ. ಇದು ಮೊದಲೆಲ್ಲ ನಿಂಗಣ್ಣ ಅನ್ನೋರಿಗೆ ಫಕೀರದ್ದು ಬರ್ತಿತ್ತು. ಈಗ ಹೋದ ವರ್ಷದಿಂದ ಮರಿಯಪ್ಪನವ್ರಿಗೆ ಬಂದೈತೆ. ಈಗ ಅವ್ರ ಮನೆಯಲ್ಲಿ ಊಟ ಮಾಡ್ಕೊಂಡು ಮಸಿ ಹಾಕ್ಕೊಂಡು ಅವರು ಯಾವ್ದು ಕಡೆ ಹೇಳ್ತಾರೆ ಆ ಕಡೆಗೆ ಜರ್ನಿ ಹಳ್ಳಿಗೆ. ಒಟ್ಟು 6:30 7 ಗಂಟೆಗೆ ಗರ್ಕಳಿಗೆ ಬಂದು ಗರ್ಕಳಿ ಹ್ಯಾಟ್ ಮಾಡ್ಕೊಂಡು 10 ಗಂಟೆಗೆ ಎಲ್ಲ ಬಂದು
ದೇವಸ್ಥಾನದ ಹತ್ರ ಕುಂತ ಕಟ್ಕೊಂಡು ಹೋಗಿ ಆಮೇಲೆ ಬಂದು ಎಲ್ಲ ಏನೈತೆ ಎಲ್ಲ ಮುಗಿಸ್ಕೊಂಡು ಹೊಲದ ಹತ್ರ ಹೋಗಿ ಪಾಂಕ ತಗೊಬಂದು ದೇವಸ್ಥಾನದ ಹತ್ರ ಇಳಿದ್ಬಿಟ್ಟು ಆ ದೇವಸ್ಥಾನದಲ್ಲಿ ಏನು ನಿಯಮ ಐತೆ ಅದು ಮಾಡಿ ಈಚೆ ಕೊಡ್ತಾರೆ. ಫಕೀರಿಗೆಲ್ಲ ಪಾಂಕ ಕೊಟ್ಟು ಸುತ್ತಮುತ್ತ ಇರೋರಿಗೆಲ್ಲ ಪಾಂಕ ಕೊಟ್ಟು ನೆಕ್ಸ್ಟು ಎಲ್ಲ ನಿದ್ದೆಗೆಲ್ಲ ಹೋಗಲ್ಲ, ಯಾರು ಅಲ್ಲೇ ಇರ್ತಾರೆ. 1 ಗಂಟೆ ಕರೆಕ್ಟಾಗಿ ದೇವ್ರು ಬರ್ತದೆ. ದೇವ್ರು ಬಂದು ಕೊಂಡ ಹಾಯ್ಕೊಂಡು ಹೋಗಿ ಆ ಕಡೆಯಿಂದ ಕೊಂಡ ಬಂದು ಗರ್ಕಳಿಗೆ ಹೋಗ್ತಾನೆ. ಒಬ್ಬನೇ ಹೋಗ್ತಿರೋದು, ಹಿಂದೂ ಒಬ್ಬರೇ ಹೋಗೋದು, ಮುಸ್ಲಿಮಲ್ಲಿ ಹೋಗಲ್ಲ. ಪ್ರತಿ ಮನೆಯಲ್ಲೂ ನೀರು ಹಾಕಿಸ್ಕೊಳ್ಳೋದು, ಪ್ರತಿ ಮನೆಯಲ್ಲೂ ನೀರು ಹಾಕಿ ಹಾರಗಳು ಹಾಕಿ ಅವ್ರು ಏನು ಸಂಪ್ರದಾಯ ಐತೆ ಅದು ಮಾಡಿ ಆ ಕಡೆಯಿಂದ ಕಳಿಸ್ಕೊಡ್ತಾರೆ. ಅದಾದ್ಮೇಲೆ ಇಲ್ಲಿ ಬಂದು ಅದೇ ಕೊಂಡ ಹಾಯ್ಕೊಂಡು ಹೋಗಿ ಒಳಗಡೆ ಇಳಿಕೆ 2 ಗಂಟೆಗೆ ನಮ್ಮ ದೇವ್ರುಗಳನ್ನ ಮುಸ್ಲಿಂ ದೇವ್ರುಗಳನ್ನ ಎತ್ಕೊಂಡು ಮತ್ತೆ ಅದು ಊರು ಮನೆಗೆ ನಮ್ಮದು ಮನೆಗೆ ಏನೈತೆ ಬೀದಿಗೂ ಹೋಗಿ ಪ್ರತಿಯೊಂದು ಮನೆಯಲ್ಲೂ ನೀರು ಹಾಕಿ ಕೆಳಗಡೆಗೆ ಕಾಲಿಗೆ ಏನು ತೆಗೆ ನೀರು ಹಾಕೋದು ಅದು ಸಂಪ್ರದಾಯ ಆಗಿನಿಂದ ಬಂದಿರೋದು. ಆಗಿನಿಂದ ಬಂದಿರೋದು ಸಂಪ್ರದಾಯ. ಸೊ ಇಷ್ಟು ಹಬ್ಬ, ಇದು ಹಬ್ಬ ಇವತ್ತಿಂದ ಹಬ್ಬ. ನಾಳೆಗೆ ಇನ್ನೂ ಐತೆ, ನಾಳೆಗೆ ಇರೋದು. ನಾಳೆ 4 ಗಂಟೆಗೆ ಸ್ಟಾರ್ಟು. ಪ್ರತಿ ಮನೆಗೂ ನೀರು ಹಾಕಿಸ್ಕೊಂಡು ಕೊನೆಯಲ್ಲಿ ದೇವಸ್ಥಾನ ಹತ್ರ ತಗೊಂಡೋಗಿ ಆಮೇಲೆ ಬಂದು ಕರೆಕ್ಟಾಗಿ 7 ಗಂಟೆಗೆ 6:45 ಕರೆಕ್ಟಾಗಿ ಇಳುಕ್ತಾರೆ. ಇಳುಕಾದ್ಮೇಲೆ ಮಾಮೂಲಿ ಅದು ವಿಶ್ರಾಂತಿ ಆಗ ಇನ್ನು 4 ಗಂಟೆ ಗಂಟನು 4 ಗಂಟೆ ಪಾಂಕ ತಂದ್ಬಿಟ್ಟು ಮತ್ತೆ ಹಬ್ಬ ಸ್ಟಾರ್ಟ್ ಮಾಡೋದು. ನಾಳೆ ಸಂಜೆಗೆ 7 ಗಂಟೆಗೆ ಕ್ಲೋಸ್ ಆಯ್ತದ. ಅಲ್ಲಿ ಕೋಡಿ ಹತ್ರ ಹೋಗಿ ದೇವ್ರನ್ನ ಮನ್ಗಿಸ್ಬಿಟ್ಟು ಸಂಪ್ರದಾಯ ಥರ ನಾವು ಬಂದ್ಬಿಡ್ತೀವಿ. ಅವ್ರು ಏನು ಬೇಕು ಅದು ಮಾಡ್ಕೊಂಡು ಅವ್ರ ಸಂಪ್ರದಾಯ ಪ್ರಕಾರ ತಗೊಬಂದು ಗುಂಡಪ್ಪವ್ರ ಮನೆಗೆ ಅದು ಇಳಕ್ ಮಾಡುತ್ತಾರೆ ಅಷ್ಟೇ. ಓಕೆ, ಅಷ್ಟೇ. ಥ್ಯಾಂಕ್ಸ್ ಅಣ್ಣ. ವೆಲ್ಕಮ್. ಗೈಸ್ ಹೇಳಿದ್ವಲ್ಲ ಅದೇ ಪಕೀರ್ರು ಅಂತ. ನೋಡಿ ಇವರೇ ಇಲ್ಲಿ ರೆಡಿ ಆಯ್ತಾರಲ್ಲ, ಇವರೆಲ್ಲ ಪಕೀರ್ರೆ. ಇದು ಪಕೀರ ದೇವ್ರು ಬರ್ತದಲ್ಲ ಅವ್ರ ಮನೆ ಹತ್ರ ಇದೆಲ್ಲ ರೆಡಿಯಾಗಿ ಈಗ ಸುತ್ತಮುತ್ತ ಹಳ್ಳಿಲಿ ಯಾವ ಊರಿಗೆ ಹೇಳ್ತಾರೆ ದೇವರು ಆ ಊರಿಗೆ ಹೋಗಿ ನಾವು ಹಬ್ಬದ ಬಗ್ಗೆ ಇದು ಮಾಡಿ ಬರ್ಬೋದು. ಅವನು ಕೊಟ್ಟರೆ ಮುಂದ್ಗಡೆ ಅವ್ನು ಬೆಳ್ಕತಾ ಇರ್ತಾನೆ. ಬೆಳೆ ಹಿಂದ್ಗಡೆ ಬೆಳೆ ಹಿಂದೆ ಬೆಳಿಲಿ. ಇಲ್ಲಿ ಯಾವುದೇ ಥರ ಅವರೇ ಬೆಳ್ಕೋಬೇಕು ಇವರೇ ಬೆಳ್ಕೋಬೇಕು ಅಂತ ಯಾವುದೇ ಥರ ರೂಲ್ಸ್ ಇಲ್ಲ. ಯಾರು ಬೇಕಾದರೂ ಹಾಕೋಬೋದು. ಇದು ಮಸಿ ದೇವ್ರಿಗೆ ತುಂಬ ಒಳ್ಳೆಯದು. ನೀವು ಏನಾರ ಕೋರಿಕೆ ಏನಾರ ಅರ್ಕೆ ಕಟ್ಕೊಂಡಿದ್ರೆ ನೀವು ಈಡೇರ್ತದೆ ಅಂತಂತ ನಂಬಿಕೆ ಇದ್ದರೆ ಇದನ್ನು ಮಸಿ ಹಾಕೊಳ್ತಾರೆ ಹಬ್ಬದಲ್ಲಿ. ನೀವು ಬಂದು ಬೇಕಾದ್ರೂ ಹಾಕೋಬೋದು, ನಾವು ಹಾಕೋಬೋದು, ನೀವು ಹಾಕೋಬೋದು. ಸೊ ಇದು ಒಂದು ವಿಶೇಷ ಹಬ್ಬ. ಸೊ ನಿಮಗೆ ಇದೇನು ಇದು ಹಿಂಗೆ ಸಾವ್ರ್ಕೊತಾರೆ ಅಂತ ಅನ್ಬೋದು. ಬಟ್ ಸಾವ್ರ್ಕೊಂಡಾದ್ಮೇಲೆ ನೀವೇ ಇದೇ ಬ್ಯೂಟಿ ಅಂತ ಹೇಳ್ತೀರಾ. ನೋಡಿ ಬೇಡ ಆದ್ರೂ ಬಿಡಲ್ಲ ಇಲ್ಲಿ ನಮ್ಮ ಕಡೆ. ನಾನು ವ್ಯವಸ್ಥೆನ ನೋಡಿ ಹೆಂಗ್ ಮಾಡೋರು ಆಲೆ ಇನ್ನು ಮುಗಿಸ್ಕೊ ಬರೋಷ್ಟಲ್ಲಿ ಫುಲ್ ನಾನು ಹಾಗೆ ಆಗ್ಬಿಟ್ಟಿರ್ತೀನಿ. ಒಳ ಹಿಡ್ಕೊಬಲ್ಲ ಶಂಕರ್ ಅವರು ನೋಡಿ ಮೇಕಪ್ ಮಾಡ್ದವ್ರೆ. ಬೆಳಿ ಹಾ ಜಗಳಗಳಾಗೋಯ್ತವೆ. ಒಳ್ಳೆ ಹೆಣ್ಣು ಸಿಗ್ಲಿ ಅಂತ ಬೇಡ್ಕೋ. ಈಗೆಲ್ಲ ರೆಡಿಯಾಗಿ ಪಕೀರೆಲ್ಲ ರೆಡಿಯಾಗಿ ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ. ಅಲ್ಲಿಂದ ನಾವು ಎಲ್ಲಿ ಹೋಗ್ಬೇಕು ಅಂತ ಹೇಳ್ತೀವಿ. ನೆಕ್ಸ್ಟು ಮಳೆ ಬೇರೆ ಬರ್ತೈತೆ. ಈಗ ಒಂದು ರೌಂಡು ಏರಿಯಾದಲ್ಲಿ ಹಿಂಗೆ ಹೋಗಿ ಪಕ್ಕದ ರೋಡಲ್ಲಿ ಹೋಗಿ ಎಲ್ಲ ಸುತ್ಕೊಂಡು ಆಮೇಲೆ ದೇವಸ್ಥಾನ ಹತ್ರ ಹೋಗಿ ಹೋಯ್ತೀವಿ ಗೈಸ್. ನೋಡ್ತಾ ಇರಿ ಹೆಂಗೆ. ಗೈಸ್ ನೋಡಿ ಈಗ ನಮ್ಮ ಏರಿಯಾದಲ್ಲಿ ಅವರೇ ಈಗ
ಗೈಸ್ ಈಗ ಕುಂಟ ಕಟ್ತಾ ಇದ್ರೆ ಬನ್ನಿ ತೋರಿಸ್ತೀನಿ ಯಾವ ಥರ ಅಂತ ಕುಂಟ. ಇವಾಗ ಏನು ನೋಡ್ತಿದ್ದೀರಾ ಅದೇನೇ ಕುಂಟ ಇದೆ ದೇವಸ್ಥಾನಕ್ಕೆ, ಈ ಹಬ್ಬಕ್ಕೆ ಇದೇ ಕುಂಟ. ಇದು ಬರೀ ಸ್ವಲ್ಪ ಅಷ್ಟೇ, ಪಿಕ್ಚರ್ ಅಷ್ಟೇ, ಟ್ರೈಲರ್ ಟೀಸರ್ ಅಷ್ಟೇ, ಇದು ಪಿಕ್ಚರ್ ಅಭಿ ಬಾಕಿ ಇದೆ. ಬಗ್ಗಿರೋಗೆಲ್ಲ ಒಂದು ಟೆಂಪೋ, ನಮ್ಮಂತೆ ಸುಮ್ಮನೆ ಸೈಲೆಂಟಾಗಿ ಹೋಗ್ತಾರೋ ನಮಗೆಲ್ಲ ಒಂದು ಟೆಂಪೋ ನೋಡಿ. ಊರೂರ ಮೇಲೆ ನಮ್ಮ ಗೈಸ್ ಈಗ ನಾವು ಮೊದಲು ಕೊಡೆಯಲ್ದಲ್ಲಿ ಇಳಿದಿದ್ದೀವಿ. ಈ ಊರಲ್ಲಿ ಅದು ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡು ಹಬ್ಬಕ್ಕೆ ಅಂದ್ಬಿಟ್ಟು ಹೋಗೋದು. ಈ ಕೊಡೆಯಲ್ಲ ಎಂಟ್ರೆನ್ಸ್ ಅಲ್ಲಿ ಇಳ್ಕೊಂಡಿದೀವಿ. ಇಲ್ಲಿ ಅಂಗಡಿಗಳಲ್ಲಿ ನಮ್ಮೂರ ಅಂಗಡಿಗಳು ಐತೆ, ಅವ್ರ ಹತ್ರ ಸಹಾಯಧನ ಒಂದು ಇಸ್ಕೊಂಡು ಒಯ್ಯೋದು. ಗೈಸ್ ಕೊಡೆಯಲ್ಲ ಮುಗಿಸ್ಕೊಂಡು ಈಗ ಮುಂದಿನ ಊರಿಗೆ ಹೋಯ್ತಾ ಇದೀವಿ. ಗೈಸ್ ಅಲ್ಲಿ ಕೊಡಾಲದಲ್ಲಿ ಮುಗಿಸ್ಕೊಂಡು ಈಗ ನಾವು ಬಂದಿರೋದು ಗೊರವಾಲೆ ಅಂತ. ಇದು ನಮ್ಮ ಮಂಡ್ಯ ಜಿಲ್ಲೆ ಇದೆ. ಇಲ್ಲಿ ಗೊರವಾಲೆ ನಮ್ಗೆ ಬರ್ತಾ ಅದು, ಸೊ ಅದು ನಿಲ್ಲಿಸ್ಬಿಟ್ಟಿರಂತೆ. ಈ ವರ್ಷ ಇಲ್ಲಿ ಬಂದವ್ರೆ. ಸೊ ಇಲ್ಲಿ ಕಲೆಕ್ಷನ್ ಮಾಡ್ಕೊಂಡು ಹಬ್ಬಕ್ಕೆ ಏನು ಥರ ಅವ್ರು ಕೊಡ್ತಾರೆ ಅದನ್ನ ಇಸ್ಕೊಂಡು ಇಲ್ಲಿಂದ ನಾವು ನೆಕ್ಸ್ಟ್ ಯಾವ್ರಿಗೆ ಹೋಗ್ತೀನಿ ಅಂತ ಹೇಳ್ತೀವಿ. ಸೊ ಗೈಸ್ ಬಂದಾಯ್ತು. ಸೊ ಇಲ್ಲಿ ಫೆಸ್ಟು ನಾವು ಕುಂಟ ಕಟ್ಬಿಟ್ಟು ಆಮೇಲೆ ಊರೊಳಗಡೆ ಹೋಗೋದು ಅನ್ಕೊಂಡ್ರು. ಸೊ ಇಲ್ಲಿ ಕುಂಟ ಕಟ್ತಾ ಇದ್ದಾರೆ ಫೆಸ್ಟು. ಅಣ್ಣವ್ರ ಮನೇಲಿ ಜ್ಯೂಸು ಮತ್ತು ಬೆಳೆಂಗೆ ಕೊಟ್ಟರು, ತಿನ್ಕೊಂಡು ರೆಸ್ಟ್ ಮಾಡ್ತಾವ್ರಿಲ್ಲ. ಗೈಸ್ ವಿ ಆರ್ ಫೈನಲ್ ಇನ್ ಮಂಡ್ಯದಲ್ಲಿದ್ದೀವಿ. ಮಂಡ್ಯದಲ್ಲಿ ಎಷ್ಟು ಕಲೆಕ್ಷನ್ ಆಯ್ತದೆ ಅಂತ ನೋಡೋಣ. ಮಂಡ್ಯದಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೊಂದು ಊರು ಐತೆ, ಇನ್ನೂ 2-3 ಊರು ಹೋಯ್ತೀವಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಮುಗೀತು, ನೆಕ್ಸ್ಟ್ ಇನ್ನೊಂದು ಕಡೆ ಹೋಯ್ತಾ ಇದ್ದೀವಿ. ಇರಪ್ಪ ಮಂಡ್ಯ ಆಯಿತು. ಈಗ ಬಂದಿರೋದು ನಾವು ಕಾರಸವಾಡಿ. ಇದು ನಮ್ಮ ಮಂಡ್ಯ ಜಿಲ್ಲೆ ಇದೆ. ಸೊ ನಮ್ಗೆ ಯಾವುದು ಅನುಕೂಲ ಮತ್ತು ಸಂಬಂಧಿಕರುಗಳು ಇರ್ತಾರೆ ನಮ್ಮ ಊರಿಗೆ, ಅಂಥವ್ರಿಂದ ನಾವು ಹಣ ಸಹ ಕೇಳ್ತೀವಿ ಹಬ್ಬಕ್ಕೆ. ಸೊ ಇವಾಗ ನಾವಿರೋದು ಕಾರಸವಾಡಿ. ಗಾಯ್ಸ್ ಇಲ್ಲಿ ನಮ್ಮ ಕಾರಸವಾಡಿಲೂ ನಮಗೆ ಬಾಳೆಹಣ್ಣು, ಬಿಸ್ಕೆಟು, ಚಿಪ್ಸ್ ಎಲ್ಲ ಕೊಟ್ಟು ಸಹಾಯ ಮಾಡ್ತವ್ರೆ. ಸೊ ಯಾರ್ಯಾರು ನಮ್ಗೆ ಸಹಾಯ ಮಾಡ್ತಾರೆ ಎಲ್ರಿಗೂ ಧನ್ಯವಾದಗಳು. ಸೊ ಗಾಯ್ಸ್ ಅಲ್ಲೆಲ್ಲ ಮುಗಿಸ್ಕೊಂಡು ನಾವೀಗ ನೆಕ್ಸ್ಟ್ ಬಂದಿರೋದು ಚೀರ್ನಳ್ಳಿ ಅಂತ. ನೀವು ಕೇಳಿರ್ತೀರ, ಚೀರ್ನಳ್ಳಿಲಿದ್ದೀವಿ. ಇಲ್ಲಿ ಮಳೆ ಬೇರೆ ಜಾಸ್ತಿ ಐತೆ, ಮಳೆಯಲ್ಲೂ ಕಲೆಕ್ಷನ್ ಮಾಡ್ಕೊಂಡು ಹೋಗ್ಲೇಬೇಕು. ಯಾಕಂದರೆ ಸಂಜೆ ನಾವು ಹೋದ್ಮೇಲೆ ಅಲ್ಲಿ ಹಬ್ಬ ಸ್ಟಾರ್ಟ್ ಆಗೋದು. ಇಲ್ಲಿ ಫಕೀರ್ ಇರೋದೆಲ್ಲ ಹೋಗಬೇಕು, ಅವ್ರು ಹೋದ್ಮೇಲೆ ಅಲ್ಲಿ ಹಬ್ಬ ಸ್ಟಾರ್ಟ್ ಮಾಡೋದು. ಸೊ ಈಗ ನಾವು ಚೀರ್ನಳ್ಳಿಲಿದ್ದೀವಿ. ಚೀರ್ನಳ್ಳಿ ಮುಗಿಸ್ಕೊಂಡು 2-3 ಊರು ಐತೆ, ಅದು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ನಮ್ಮೂರಿಗೆ ಹೋಗೋದು. ಸೊ ವೈಟ್ ಆ್ಯಂಡ್ ವಾಚ್. ಗೈಸ್ ಎಲ್ಲ ಊರಲ್ಲೂ ನಮಗೆ ಅತಿಥಿ ಅಧಿಕಾರ ಮಾಡ್ದಂಗೆ ಎಲ್ಲ ಊರಲ್ಲೂ ನಮಗೆ ಜ್ಯೂಸು ಬಾಳೆಹಣ್ಣು ಕೊಟ್ಟಾಗೆ. ಸೊ ಈ ಊರಲ್ಲೂ ಅಣ್ಣವರು ರಮೇಶ್ ಅಣ್ಣ ಅನ್ನೋರು ಇಲ್ಲಿ ಸಹಕಾರ ಮಾಡ್ತವ್ರೆ ಚೀರ್ನಳ್ಳಿಲುವೆ. ಗೈಸ್ ನಮ್ದು ಈ ಊರಲ್ಲಿ ಮುಗೀತು. ಇಲ್ಲಿ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ನಾವೀಗ ಬೇರೆ ಊರಲ್ಲಿದ್ದೀವಿ. ಸೊ ಈ ಊರ ನೇಮ್ ಬಂದು ಎಚನಹಳ್ಳಿ ಅಂತ. ಸೊ ಇಲ್ಲಿ ಹಳೆ ನಾವು ಯಾವಾಗಲೂ ಪ್ರತಿ ವರ್ಷನೂ ಮಿಸ್ ಮಾಡದೆ ಬರೋವರು ಇದು ಎಚನಹಳ್ಳಿ. ಸೊ ಈಗ ಎಚನಹಳ್ಳಿ ಸರ್ಕಲಲ್ಲಿ ಇದ್ದೀವಿ. ಊರೊಳಗಡೆ ಹೋಗಿದ್ದು ಮುಗಿಸ್ಕೊಂಡು ನೆಕ್ಸ್ಟ್ ಊರಿಗೆ ಹೋಗ್ತೀವಿ ಗೈಸ್. ಸರ್ಕಲಿಂದ ಈಗ ಎಚನಹಳ್ಳಿ ಊರೊಳಗಡೆ ಬಂದು ಊರೊಳಗಡೆ ಹೋಯ್ತಾ ಇದ್ದೀವಿ ಈಗ. ನೋಡಿ ಆದರೂ ಒಂಥರ ವಿಶೇಷ ಅಲ್ವಾ ನಮ್ಮ ಸೈಡ್ ಹಬ್ಬ ಮಾಡೋದು. ಇಡೀ ನಮ್ಮ ಕರ್ನಾಟಕದಲ್ಲೇ ನಮ್ದು ಒಂದು ಸೈಡಲ್ಲಿ ಅನ್ಸುತ್ತೆ ಈ ಥರ ಹಬ್ಬ ಮಾಡೋದು. ಇಂಥ ಹಬ್ಬನ ನೋಡ್ಬೇಕಂತಂದರೆ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಖುಷಿ ಪಡಿ. ಸೊ ನೀವು ಇಂಥ ಹಬ್ಬ ನೋಡ್ಬೇಕಂದ್ರೆ ನೆಕ್ಸ್ಟ್ ವರ್ಷದಿಂದ ಜಾಯ್ನ್ ಆಗಿ ಬಂದು ನಮ್ಮೂರಿಗೆ ಹಬ್ಬದ ಟೈಮಲ್ಲಿ. ಗೈಸ್ ಯಾಚನಹಳ್ಳಿಲಿ ಕತ್ಲೆ ಆಗಂಟ ಕಲೆಕ್ಷನ್ ಮಾಡಿದ್ದಾರೆ ನೋಡಿ, ಮುಗೀತು.
ಇಲ್ಲಿಂದ ಇನ್ನೂ ಊರುಗಳು ಬಾಕಿ ಐತೆ ಆ ಊರಿಗೆ ಹೋಗ್ತಾ ಇದೀವಿ. ಸೊ ಗಾಯ್ಸ್ ನಾವು ಈಗ ಬೆಳೆಗೆರೆಗೆ ಬಂದಿದ್ದೀವಿ. ಎಲ್ಲ ಮುಗೀತು ಅಲ್ಲೆಲ್ಲ ದೇವಸ್ಥಾನ ಹತ್ರ, ಊರೊಳಗಡೆ ಹೋಗಲ್ಲ, ಬೆಳೆಗೆರೆ ದೇವಸ್ಥಾನ ಹತ್ರ ಬಂದು ಹೋಗ್ತೀವಿ ಇಲ್ಲಿ ವರ್ಷ. ಗೈಸ್ ಅಲ್ಲಿ ದೇವಸ್ಥಾನ ಹತ್ರ ಮುಗಿಸ್ಕೊಂಡು ಊರೊಳಗಡೆ ಬಂದಿದ್ವಿ. ಊರೊಳಗಡೆ ಕುಂಟ ಕಟ್ತವ್ರೆ ಬೆಳೆಗೆರೆಲಿ. ಸೊ ಇಲ್ಲಿ ಲೈಟ್ ಇಲ್ಲದೆ ಇರುವ ಅಭಾವ ಕಾರಣದಿಂದ ಕತ್ಲೆ ಐತೆ. ಸೊ ಗೈಸ್ ನಾವು ಎಲ್ಲ ಊರನ್ನು ಮುಗಿಸ್ಕೊಂಡು ಕೊನೆಯದು ನಮ್ಮೂರಿಗೆ ಸೇರಿದಂತ ನಮ್ಮ ಗರ್ಗಳಿಗ್ ಬಂದಿದ್ದೀವಿ. ಸೊ ಇಲ್ಲಿ ಎಲ್ಲ ಕಲೆಕ್ಷನ್ ಮುಗಿಸ್ಕೊಂಡು ನಾವು ಈಗ ಒಂದು ಕುಂಟ ಕಟ್ಕೊಂಡು ಇಲ್ಲಿಂದ ನಾವು ನಮ್ಮೂರಿಗೆ ಹೋಗ್ತೀವಿ. ಇಲ್ಲಿ ನಮ್ಮೂರಿಗೆ ಹೋದ್ಮೇಲೆ ನಮ್ಮ ಕಲೆಕ್ಷನ್ ಎಲ್ಲ ಮುಗೀತು. ಅದಾದ್ಮೇಲೆ ನಮ್ದು ಹಬ್ಬ ಸ್ಟಾರ್ಟ್ ಆಗ್ತದೆ. ನಾವು ಹೋದ್ಮೇಲೆ ಇಲ್ಲಿಂದ ನಾವು ಹೋದ್ಮೇಲೆ ಅಲ್ಲಿ ದೇವರು ಎತ್ಕೊಂಡು ಆಮೇಲೆ ಹಬ್ಬ ಸ್ಟಾರ್ಟ್ ಮಾಡೋದು. ಸೊ ವೇಟ್ ಅಂಡ್ ವಾಚ್. ಸರ್ ಗೈಸ್ ನೀವೇನ್ ನೋಡ್ತಿದ್ದೀರಾ, ಈಗ ಗರ್ಕಳ್ಳಿ ಎಲ್ಲ ಮುಗಿಸ್ಕೊಂಡು ಫೈನಲಿ ನಮ್ಮೂರಿಗೆ ಬಂದು ಈ ಸುತ್ತಾರಳ್ಳಿ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮೂರಿಗೆ ಬಂದಿದ್ದೀವಿ. ಇನ್ನು ಮುಂದೆ ಏನ್ ಮಾಡ್ತೀವಿ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಇರ್ತದೆ ನೋಡಿ. ಸೊ ವೇಟ್ ಅಂಡ್ ವಾಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.